ಗುಂಡ್ಲು ಮಂಡಿಕಲ್ಗೆ ಬಂದ್ವಿ. ಊರಲ್ಲಿ ಸ್ಮಶಾನಕ್ಕೆ ಜಾಗದ ದಾರಿ ಕೇಳಿದ್ದಾರೆ, ಅದೊಂದು ಮಂಡಿಕಲ್ಲಲ್ಲೂ ಕೇಳಿದ್ದಾರೆ. ಒಂದು 2 ಎಕರೆ ಅಲಾಟ್ ಮಾಡಿಸ್ತೀನಿ ಅಂತ ಹೇಳಿದೀನಿ. ಇಲ್ಲಿ ಒಂದು ಈ ಕ್ರಷರ್ಸ್ದು ಮದ್ದಿಗುಂಡುಗಳು ಅಲ್ಲಿ ಗೋಡನ್ ಮಾಡಕ್ ಹೊರಟಿದ್ರು, ಅದನ್ನ ಕ್ಯಾನ್ಸಲ್ ಮಾಡಿಸ್ತಿದ್ದೀನಿ. ಗುಂಡ್ಲು ಮಂಡಿಕಲ್ ಬಂಡೆ ಮೇಲೆ ಸರಿಸುಮಾರು 40 ಮನೆಗೆ ಟಾಯ್ಲೆಟ್ಸೇ ಇಲ್ಲ. ಪ್ರಾಬ್ಲಮ್ ಏನಂದ್ರೆ ಎಲ್ಲ ಬಂಡೆ ಇದೆ, ಇದ್ರಿಗೂ ಟಾಯ್ಲೆಟ್ ಮಾಡಿಲ್ಲ. ಪಾಪ ಈಗಲೂ ಬೈಲ್ಗೆ ಹೋಗ್ತಿದ್ದಾರೆ. ಸೊ ಇವಾಗ ನಾನು ದೂರದಲ್ಲಿ ಒಂದಷ್ಟು ವಾಕಿಂಗ್ ಡಿಸ್ಟೆನ್ಸ್ ಅಲ್ಲಿ ಒಂದು 37 ಟಾಯ್ಲೆಟ್ ಕಟ್ಟಕ್ಕೆ ಪ್ರಾವಿಷನ್ ಮಾಡಿದ್ದೀನಿ. 2 ರಸ್ತೆ ಅದಂತೂ ಬೇಗ ಅವರು 3 ಜನದ ಒಂದು ಟೀಮ್ ಮಾಡಿದೀನಿ. ವಾಟರ್ ಸಪ್ಲೈ ಅವ್ರದ್ದು, ಈಗ ಅವ್ರದ್ದು ಮತ್ತೆ ಅವ್ರೊಂದು ಒಪಿನಿಯನ್ ಕೊಡ್ಬೇಕು. ಯಾಕಂದ್ರೆ ಸುತ್ತು ಬಂಡೆ ಇದೆ, ಎಲ್ಲಿ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಅದು ಕ್ಲಿಯರ್ ಮಾಡಿಸಿ 1 ವಾರದೊಳಗೆ ಆ ಕೆಲಸ ಸ್ಟಾರ್ಟ್ ಮಾಡಿಸ್ತೀನಿ. ಈಗ ನೆಕ್ಸ್ಟ್ ಕಾಕಲ್ ಚಿಂತೆಯಲ್ಲಿ 90 ಲಕ್ಷದ ಕೆಲಸಕ್ಕೆ ನನ್ನ ಸರ್ಕಾರದಲ್ಲಿ ಅನುದಾನ ತಂದಿರೋದು, ಅದು ಗುದ್ಲಿ ಪೂಜೆನೆ. ಮತ್ತೆ ಇದೇ ಗುಂಡ್ಲು ಮಂಡಿಕಲ್ ರೋಡ್ಗೆ ಇನ್ನೊಂದು 15 ದಿನದಲ್ಲಿ ಎತ್ತಿನೊಳ ಯೋಜನೆಯಲ್ಲಿ ತಂದಿದ್ದೀನಿ, ಅದ್ರಲ್ಲಿ ಆಗ್ತಾ ಇದೆ ಸರ್. ಯಥೇಚ್ಛವಾಗಿ ಮಂಚಿನೂರು ಹೋಬಳಿ ಕಡೆ ಜಾಸ್ತಿ ಹೊರಡ್ತಿದ್ದೀರಾ, ಈಗ ಅಭಿವೃದ್ಧಿ ಕಡೆ ಯಾವ ತರ ಇದೆ? ಇಲ್ಲ ಅಂದ್ರೆ ಏನಾಗಿದೆ, 2 ಸೆಟ್ಸ್ ಆಫ್ ಆಫೀಸರ್ಸ್ ಇದ್ದಾರೆ ಸರ್. ಇಲ್ಲಿ ಏನಾಗ್ತಿತ್ತು ನೋಡಿ, 3-4 ಪಂಚಾಯತ್ ಎಲೆಕ್ಷನ್ಸ್ ಬಂತು, ಮಂಚಿನ ಬೆಲೆ ಬಂತು, ಅವಲೂರ್ತಿ ಬಂತು. ಈ ಪಂಚಾಯತ್ ಎಲೆಕ್ಷನ್ಸ್ ಇದ್ದಾಗ ಏನಾಗುತ್ತೆ, ತಹಸೀಲ್ದಾರರು ಆಫೀಸರ್ಸ್ ಬಿಸಿ ಆಗ್ತಾರೆ. ಸೊ ಆ ಕಾರಣಕ್ಕೆ ಅವ್ರು ಈ ಪಂಚಾಯತ್ ಎಲೆಕ್ಷನ್ ಇದ್ದಾಗ 2-3 ದಿನ ಅವ್ರು ಬಿಸಿ ಆದಾಗ ನಾನು ಅದಕ್ಕೆ ಈ ಆಫೀಸರ್ಸ್ ಫ್ರೀ ಇದ್ರೆ ಈ ಕಡೆ ಹಾಕೊಂತೀನಿ, ಅವ್ರು ಫ್ರೀ ಇದ್ರೆ ಆ ಕಡೆ ಹಾಕೊಂತೀನಿ. ಸೊ ಇದು ಬೇಸ್ಡ್ ಆನ್ ದಟ್. ಈಗ ಅಲ್ಲಿ ವರ್ಕ್ ಲೋಡ್, ಅಲ್ಲಿಗ CM ಅವ್ರು ಬರ್ತಿದ್ದಾರೆ, ಆನರಬಲ್ CM ಫೆಬ್ರವರಿ 2ನೇ ತಾರೀಕು ಗೌರಿಬಿದನೂರಿಗೆ. ಆಫೀಸರ್ಸ್ ಎಲ್ಲ ಆ ಕೆಲಸದಲ್ಲಿ ಸ್ವಲ್ಪ ಬಿಸಿ ಇರ್ತೀವಿ ಸರ್ ಅಂತ. ಅವಾಗ ನಾನು ಲಾಸ್ಟ್ ವೀಕಲ್ಲಿ ಅವ್ರನ್ನ ಹಿಂಗೆ ಕರ್ಕೊಂಡ್ ಬರಕ್ಕಾಗಲ್ಲ, ಅದಕ್ಕೆ ಅವ್ರ ಜೊತೆ ಹಳ್ಳಿಗಳಿಗೆ ಫಿನಿಶ್ ಮಾಡಿಸ್ದೆ. ಈಗ ಈ ಕಡೆ ಚೆನ್ನಾಗಿ ಆಗ್ತಿದೆ ಸರ್. ಎಲ್ಲ ಅಂದ್ರೆ ಮಂಚರಳ್ಳಿ ಇದೆರಡು ನನಗೆ ಬರೋದ್ರಿಂದ ಆಫೀಸರ್ಸ್ ಅವೈಲಬಿಲಿಟಿ ನೋಡಿ. ತಹಸೀಲ್ದಾರ್ ಅವ್ರು ಕೋರ್ಟ್ ಇದ್ದಾಗ ನಾನು ನಮ್ಮೂರಿಗೆ ನಮ್ಮ ಶಾಸಕ ಹಾಕೊಳಕ್ಕಾಗಲ್ಲ, ಆ ತಹಸೀಲ್ದಾರ್ಗೆ ಇದ್ದಾಗೂ ಹಾಕೊಳಕ್ಕಾಗಲ್ಲ. ಮತ್ತೆ ಆಫೀಸರ್ಗೆ ಕೋರ್ಟ್ ಕೇಸಸ್ ಇರುತ್ತೆ, 1-2 ಕೇಸಸ್ ಇದ್ರು ನಾನು ಅವತ್ತು ಕ್ಯಾನ್ಸಲ್ ಮಾಡ್ಕೋಬೇಕಾಗ, ಇದೆಲ್ಲ ಕಾರಣಗಳು. ಬಟ್ ನಡೀತಿದೆ ಸರ್, ಒಂದು 6 ತಿಂಗಳಲ್ಲಿ ಎಲ್ಲ ಮುಗಿಯುತ್ತೆ ಸರ್. ಈಗ 3 ಮಕ್ಕಳಿಗೆ ಸರ್, ಈ ಊರಲ್ಲಿ ನೀವು ಶವ